FIR ಅಂತ ಹೇಳಿದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ಬೋದು. ಪ್ರಥಮ ವರ್ತಮಾನ ವರದಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಯಾವುದೋ ಒಂದು ಘಟನೆ ಆಗುತ್ತೆ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಒಂದು ಕಳ್ತನ ಆಗಿರ್ಬೋದು, ಅಥವಾ ಒಂದು ಮರ್ಡರೇ ಆಗಿರ್ಬೋದು, ಅಥವಾ ಒಂದು ಚೈನ್ ಸ್ನ್ಯಾಚಿಂಗೇ ಆಗಿರ್ಬೋದು, ಯಾವುದೋ ಒಂದು ಅಪರಾಧ ಆಯಿತು ಅಂತ ಹೇಳಿದ್ರೆ ಫಸ್ಟ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ ಸ್ನೇಹಿತರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ತಕ್ಷಣದಲ್ಲಿ ಪೊಲೀಸ್ನವರು ಯಾವುದೇ ರೀತಿಯಾಗಿ ಲೇಟ್ ಮಾಡದೆ ಒಂದು FIR ದಾಖಲು ಮಾಡಲ್ಲ ಅಂತ ಹೇಳಿದೆ, ಒಂದು ಸಬೂಬನ್ನು ಹೇಳಿದೆ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರೋ ಆ ಕಂಪ್ಲೇಂಟನ್ನು ಅವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ನಂತರದಲ್ಲಿ ನಿಮ್ಮ ಕಂಪ್ಲೇಂಟಿನ ಅನುಗುಣವಾಗಿ ನೀವೇನು ನಿಮ್ಮ ಬರವಣಿಗೆಯಲ್ಲಿ ಬರ್ಕೊಂಡಿರ್ಬೋದು, ಅಥವಾ ಟೈಪಿಂಗಲ್ಲಿ ಬರೆಸಿರ್ಬೋದು, ಅಥವಾ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೇಷನಲ್ಲೇ ಅವ್ರ ಹತ್ರ ನಿಮ್ಮ ಹೇಳಿಕೆನೇ ಅವರು ಬರೆದು ದಾಖಲೆ ಮಾಡ್ಕೊಂಡಿರ್ಬೋದು. ನಿಮ್ಮ ಕಂಪ್ಲೇಂಟಿನ ಅನುಗುಣವಾಗಿ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಅನ್ನು ದಾಖಲು ಮಾಡ್ತಾರೆ ಸ್ನೇಹಿತರೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ನೀವೇನು ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀರೋ ಅದ್ರ ಪ್ರಕಾರವಾಗಿ, ಏನು ನೀವು ದೂರನ ಕೊಟ್ಟಿರ್ತೀರೋ ಅದ್ರ ಪ್ರಕಾರವಾಗಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಒಂದು FIRನ ದಾಖಲು ಮಾಡ್ತಾರೆ ಸ್ನೇಹಿತರೆ. FIR ದಾಖಲು ಮಾಡಿದ ನಂತರದಲ್ಲಿ ನೀವು ಏನು ಕಂಪ್ಲೇಂಟ್ ಕೊಟ್ಟಿದ್ದೀರೋ ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನ ಆ್ಯಡ್ ಮಾಡ್ತಾರೆ. ಸೆಕ್ಷನ್ಸ್ನ ಆ್ಯಡ್ ಮಾಡಿದ ನಂತರದಲ್ಲಿ ಏನು ಸೆಕ್ಷನ್ಸಲ್ಲಿ ಒಂದು ಬೇಲೇಬಲ್ ಅಫೆನ್ಸ್ ಬರುತ್ತೆ, ಒಂದು ನಾನ್ ಬೇಲೇಬಲ್ ಅಫೆನ್ಸ್ ಬರುತ್ತೆ ಸ್ನೇಹಿತರೆ. ಬೇಲೇಬಲ್ ಅಫೆನ್ಸ್ ಆಗಿರ್ಬೋದು ಅಥವಾ ನಾನ್ ಬೇಲೇಬಲ್ ಅಫೆನ್ಸ್ ಆಗಿರ್ಬೋದು. ನಂತರದಲ್ಲಿ ನಾನ್ ಬೇಲೇಬಲ್ ಅಫೆನ್ಸ್ ಆಗಿದೆ ಆ ವ್ಯಕ್ತಿನ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು. ಮತ್ತು ಅವ್ರಿಗೆ ವಿಚಾರಣೆಗೆ ಅಂತಲೂ ಸಹ ಅವರು ಆ ವ್ಯಕ್ತಿನ ತಗೋಬೋದು ಸ್ನೇಹಿತರೆ. ನಾನ್ ಬೇಲೇಬಲ್ ಅಫೆನ್ಸಲ್ಲಿ ಸ್ಟೇಷನಲ್ಲೇ ಬೇಲ್ ಆಗುತ್ತೆ, ಸ್ಟೇಷನ್ ಬೇಲೆ ತಗೋಬೋದು. ಯಾರು ಆರೋಪಿ, ಯಾರ ವಿರುದ್ಧ ಒಂದು ಆರೋಪನ ಮಾಡಿರ್ತಾರೆ ಆ ವ್ಯಕ್ತಿ ಸ್ಟೇಷನಲ್ಲೇ ಬಂದು ಬೇಲ್ ತಗೋಬೋದು ಸ್ನೇಹಿತರೆ. ಇದು FIR ಪ್ರೊಸೀಡಿಂಗ್ಸ್ ಇಷ್ಟು ನಡ್ಕೊ ಬರುತ್ತೆ. FIR ಆಯಿತು, ಬೇಲ್ ತಗೊಂಡಾಯ್ತು, ನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಂಕ್ವೈರಿ ಮಾಡ್ತಾರೆ ಸ್ನೇಹಿತರೆ. ಏನು ನೀವು ಕಂಪ್ಲೇಂಟನ್ನು ಕೊಟ್ಟಿರ್ತಾರೋ ಕಂಪ್ಲೇಂಟಿನ ಆಧಾರದ ಮೇಲೆ ಒಂದು ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆಯನ್ನು ಮಾಡಿ ನಂತರದಲ್ಲಿ ಎಲ್ಲ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ ನಂತರದಲ್ಲಿ ಅವರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಚಾರ್ಜ್ ಶೀಟ್ ಸಲ್ಲಿಸೋಕ್ಕೂ ಸಹ 3 months ಟೈಮ್ ಇರುತ್ತೆ. 3 ತಿಂಗಳ ಒಳಗಾಗಿ ಒಂದು ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿ ಆ ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಏನು ಒಂದು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ, ಚಾರ್ಜ್ ಶೀಟಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಏನು ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರೆ, ಯಾರು ಸಾಕ್ಷಿಗಳು ಯಾರಿರ್ತಾರೆ, ಸಾಕ್ಷಿಗಳ ಹೇಳಿಕೆ ಏನಾಗಿದೆ, ಮತ್ತು ಮಾಜರ್ ಯಾರಿರ್ತಾರೆ, ಮಾಜರ್ ಸಾಕ್ಷಿಗಳು ಯಾರಿರ್ತಾರೆ, ಮಾಜರಲ್ಲಿ ಏನೇನೆಲ್ಲ ಮಾಜರ್ ಮಾಡಿದ್ದಾರೆ, ಮತ್ತು ಏನಾದ್ರು ಒಂದು ಪ್ರಾಪರ್ಟಿ ರಿಕವರಿ ಮಾಡ್ಕೊಂಡಿರೋ, ಯಾವುದೋ ಒಂದು ಮಚ್ಚಲ್ಲೋ ಕುಡುಗ್ಲಲ್ಲೋ ಹೊಡೆದಿರೋ, ದೊಣ್ಣೆಲ್ಲಿ ಹೊಡೆದಿರೋ ಆ ಪ್ರಾಪರ್ಟಿಯನ್ನು ರಿಕವರಿ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿ ಏನು ರಿಕವರಿ ಮಾಡ್ಕೊಂಡಿದ್ರೆ ಅದು ಇರುತ್ತೆ. ಮತ್ತು ಡಾಕ್ಟರ್ ಸ್ಟೇಟ್ಮೆಂಟ್ ಏನಾರು ಇದ್ದರೆ ಅದು ಇರುತ್ತೆ ಸ್ನೇಹಿತರೆ. ಮತ್ತು ಏನು IO ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇರ್ತಾರೆ ಅವರ ಹೇಳಿಕೆ ಏನಿರುತ್ತೆ ಅದು ಸಹ ಅದು ಟೈಪ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಒಂದು ಚಾರ್ಜ್ ಶೀಟಲ್ಲಿ ಒಳಗೊಂಡಿರುತ್ತೆ. ಈ ಚಾರ್ಜ್ ಶೀಟಿನ ಅನುಗುಣವಾಗಿ ಒಂದು ಕ್ರಿಮಿನಲ್ ಕೇಸು ನಡ್ಕೊಂಡು ಬರುತ್ತೆ ಸ್ನೇಹಿತರೆ. ಇದು ಚಾರ್ಜ್ ಶೀಟು. ಒಂದು ವೇಳೆ ಒಬ್ಬ ವ್ಯಕ್ತಿ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಎಕ್ಸಾಂಪಲು ಯಾವುದೋ ಒಬ್ಬ ವ್ಯಕ್ತಿನ ಪಕ್ಕದ ಮನೆಯವರು ಗಲಾಟೆ ಮಾಡ್ಕೊಂಡು ನನಗೆ ಹೊಡೆದಿದ್ದಾರೆ ಬಡಿದಿದ್ದಾರೆ ಅಂತ ಏನೋ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಆ ವ್ಯಕ್ತಿ ಅವರಲ್ಲೇ ಇರೋಲ್ಲ. ಅಂಥ ಸಂದರ್ಭದಲ್ಲಿ ಆ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ನ್ಯಾಯಾಲಯವು ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ ಅವರು. ಪೊಲೀಸ್ ಸ್ಟೇಷನಿಂದ ಒಂದು ಎಂಕ್ವೈರಿಯನ್ನು ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಏನು ಈ ವ್ಯಕ್ತಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೋ ಅದು ಸತ್ಯನೋ ಅಥವಾ ಸತ್ಯಕ್ಕೆ ದೂರವಾಗಿದೆಯೋ ಸುಳ್ಳಾಗಿದೆಯೋ ಅಂತೆಲ್ಲ ವಿಚಾರಣೆ ಮಾಡಿ ನಂತರದಲ್ಲಿ ಒಂದು ವೇಳೆ ನೀವು ಕೊಟ್ಟಂತಹ ದೂರು ತಪ್ಪಾಗಿ ಸುಳ್ಳಾಗಿದೆ ಅಂತ ಹೇಳಿದ್ರೆ ವಿಚಾರಣೆಯ ನಂತರದಲ್ಲಿ ಸುಳ್ಳು ಅಂತ ಗೊತ್ತಾದ ನಂತರದಲ್ಲಿ ನ್ಯಾಯಾಲಯಕ್ಕೆ ಒಂದು ಪೊಲೀಸ್ ಸ್ಟೇಷನ್ದ ಒಂದು B ರಿಪೋರ್ಟನ್ನು ಸಲ್ಲಿಸ್ತಾರೆ ಸ್ನೇಹಿತರೆ. B ರಿಪೋರ್ಟನ್ನು ಸಲ್ಲಿಸಿದ ನಂತರದಲ್ಲಿ ಯಾರು ದೂರುದಾರ ಇರ್ತಾರೋ ಅವರು ಆ B ರಿಪೋರ್ಟನ್ನು ಸಹ ಚಾಲೆಂಜ್ ಮಾಡುವ ಅಧಿಕಾರ ವ್ಯಾಪ್ತಿ ಅವ್ರಿಗಿರ್ತದೆ. ಆ B ರಿಪೋರ್ಟ್ನ ಸಹ ಚಾಲೆಂಜ್ ಮಾಡ್ಬೋದು. B ರಿಪೋರ್ಟ್ ಮೇಲೂ ಸಹ ಒಂದು ಆರ್ಗ್ಯುಮೆಂಟನ್ನು ಮಾಡ್ಬೋದು. ನಿಮ್ಮ ವಕೀಲನ ನಡೆಸಿ ಏನಾರು ಬೇಕು ಅಂತ ಸ್ಟೇಷನ್ ಅವ್ರ ಜೊತೆ ಯಾರು ಆರೋಪಿ ಇರ್ತಾನೋ ಅವರೇನೋ ಮಿಂಗಲ್ ಆಗಿ ಸ್ವಲ್ಪ ಏನೋ ಲಂಚ ಗಿಂಚನ ಕೊಟ್ಬಿಟ್ಟು B ರಿಪೋರ್ಟನ್ನು ಹಾಕ್ಸಿದ್ರು ಸಹ ನೀವು ಅದನ್ನು ಚಾಲೆಂಜ್ ಮಾಡ್ಬೋದು. ಚಾಲೆಂಜ್ ಮಾಡಿ ಯಾಕೆ B ರಿಪೋರ್ಟ್ ಹಾಕಿದ್ದಾರೆ ಇವರು ಈ ಥರವಾಗಿ, ನಿಮ್ಮ ಸಾಕ್ಷಿ ಏನಾರು ಇದ್ದರೆ ಸಾಕ್ಷಿಗಳನ್ನ ತೋರಿಸಿ ನ್ಯಾಯಾಲಯಕ್ಕೆ ಇದು ಸುಳ್ಳಾಗಿ B ರಿಪೋರ್ಟ್ ಆಗಿದ್ದಾರೆ, ಹಾಗಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಇದು ಚಾರ್ಜ್ ಶೀಟ್ ಆಗಲೇಬೇಕು ಅಂತ ಹೇಳಿ ಏನಾದ್ರು ಸಾಕ್ಷಿ ಪುರಾವೆಯನ್ನು ಕೊಟ್ಟಿದ್ದರೆ ನಂತರದಲ್ಲಿ ಅದು ಎಂಕ್ವೈರಿ ಆಗಿ ಮತ್ತೆ ಚಾರ್ಜ್ ಶೀಟ್ ಆಗೋ ಸಂದರ್ಭವೂ ಇರ್ತದೆ ಸ್ನೇಹಿತರೆ. ಇದಿಷ್ಟು FIR, ಚಾರ್ಜ್ ಶೀಟು, B ರಿಪೋರ್ಟು. ಇದ್ರ